ನಮಸ್ತೆ ಸ್ನೇಹಿತರೆ, ನಾನು ಜಯಪ್ರಭಾ. ನಾನು ಹೀಲರ್ ಹಾಗೆ NLP ಪ್ರಾಕ್ಟೀಷನರ್. ನಿಮಗೆಲ್ಲರಿಗೂ ಟ್ರಾನ್ಸ್ಕ್ವಿಲ್ ಟಚ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ಟೆಕ್ನಿಕ್ ಬಗ್ಗೆ ತಿಳ್ಕೊಳ್ಳೋಣ. ಈ ಟೆಕ್ನಿಕ್ ಯಾವುದಂದ್ರೆ EFT ಅಂತ ಹೇಳ್ತಾರೆ, ಇಮೋಷನಲ್ ಫ್ರೀಡಮ್ ಟೆಕ್ನಿಕ್ ಅಂತ ಹೇಳ್ತಾರೆ. ಇದನ್ನ ಯಾವ ತರ ಯೂಸ್ ಮಾಡುದು ಮತ್ತೆ ಇದನ್ನ ಯಾವ್ದಕ್ಕೆಲ್ಲ ಯೂಸ್ ಮಾಡುದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮೊದಲು ಯಾರಾದ್ರೂ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಈ EFT ಟ್ಯಾಪಿಂಗ್ ನ ಯಾವ ತರ ನಾವು ಯೂಸ್ ಮಾಡ್ಕೊಳ್ಳೋದು ಅಂತ ನೋಡೋಣ. ನಿಮ್ಮ ಈ ಬೆರಳಿನ ತುದಿಗಳಲ್ಲಿ ಕೆಲವು ಮೆರಿಡಿಯನ್ ಪಾಯಿಂಟ್ ಗಳಿಗೆ ಟ್ಯಾಪ್ ಮಾಡುತ್ತಾ ನಿಮಗೆ ಯಾವ ನೆಗೆಟಿವಿಟಿ ಬೇಡ ಅದನ್ನ ರಿಲೀಸ್ ಮಾಡೋದು. ಟ್ಯಾಪಿಂಗ್ ಮಾಡ್ತಾ 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 ಆ ಯಾವುದೇ ಇದ್ರೂ ಓಕೆ ಅಂತ ನೆಗೆಟಿವಿಟಿನ ರಿಲೀಸ್ ಮಾಡೋದು. ಈ ಟ್ಯಾಪಿಂಗ್ ಮೆಥಡ್ ನ ಯಾವ್ದಕ್ಕೆಲ್ಲ ಯೂಸ್ ಮಾಡ್ಕೊಳ್ಳೋದು ಅಂತ ನೋಡೋಣ. ನೀವು ಫೈನಾನ್ಷಿಯಲ್ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ರೆ ಅದಕ್ಕೂ ಯೂಸ್ ಮಾಡ್ಬೋದು. ರಿಲೇಶನ್ಶಿಪ್ ಅಲ್ಲಿ ಪ್ರಾಬ್ಲಮ್ ಇದ್ರೆ ಅದಕ್ಕೂ ಯೂಸ್ ಮಾಡ್ಕೋಬಹುದು. ಅದೇ ತರ ನಿಮ್ಮ ಕೆರಿಯರ್ ಅಲ್ಲಿ ಪ್ರಾಬ್ಲಮ್ ಇದ್ರೆ ಅದಕ್ಕೂ ಯೂಸ್ ಮಾಡ್ಬೋದು. ಹೆಲ್ತ್ ಅಲ್ಲಿ ಪ್ರಾಬ್ಲಮ್ ಇದ್ರೆ ಅದಕ್ಕೂ ಕೂಡ ನೀವು ಈ ಟ್ಯಾಪಿಂಗ್ ಮೆಥಡ್ ನ ಯೂಸ್ ಮಾಡ್ಬೋದು. ಹಾಗೆ ನೀವು ಇನ್ನರ್ ಚೈಲ್ಡ್ ಹೀಲಿಂಗ್ ಕೂಡ ಮಾಡ್ಬೋದು. ಅದರ ಜೊತೆಗೆ ನಿಮ್ಗೆ ಏನಾದ್ರೂ ಪಾಸ್ಟ್ ಲೈಫ್ ಇಂದ ನೀವು ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದೀರಿ ಅಂತ ನಿಮ್ಗೆ ಅನ್ಸಿದ್ರೆ ಅದನ್ನು ಕೂಡ ನೀವು ಟ್ಯಾಪ್ ಮಾಡ್ತಾ ರಿಲೀಸ್ ಮಾಡ್ಬೋದು. ಅದು ಅಲ್ಲದೆ ಕೆಲವರಿಗೆ ಇತ್ತೀಚಿನ ದಿನಗಳಲ್ಲಿ ರಾತ್ರಿ ನಿದ್ದೆ ಮಾಡಿದ್ರು ನಿದ್ದೆ ಬರಲ್ಲ ಅಂತವರಿಗೂ ಜಸ್ಟ್ ಟ್ಯಾಪಿಂಗ್ ಮಾಡ್ಕೊಂಡು ಏನ್ ಹೇಳ್ಬೇಕು ಅನ್ನೋ ನೆಸೆಸಿಟಿನೇ ಇಲ್ಲ, ಜಸ್ಟ್ ಟ್ಯಾಪಿಂಗ್ ಮಾಡಿದ್ರೆ ಸಾಕು. ಯಾವಾಗ ನಿದ್ದೆ ಮಾಡ್ತೀರಿ ಅಂತಾನೆ ನಿಮ್ಗೆ ಗೊತ್ತಿರಲ್ಲ. ಇನ್ನು ನಿಮ್ಮಲ್ಲಿರುವ ಯಾವ ಇಮೋಷನ್ಸ್ಗೆ ಈ EFT ಟೆಕ್ನಿಕ್ ನ ಯೂಸ್ ಮಾಡ್ಬೋದು ಅಂತ ನೋಡೋಣ. ನಿಮ್ಮಲ್ಲಿ ಯಾವುದೇ ತರದ ಸ್ಟ್ರೆಸ್ ಇದ್ರೆ ಅದಕ್ಕೆ ಯೂಸ್ ಮಾಡ್ಬೋದು. ಹಾಗೆ ಯಾವ್ದಾದ್ರು ಫ್ಯೂಚರ್ ಬಗ್ಗೆ ನಿಮ್ಗೆ ತುಂಬಾ ಆಲೋಚನೆ ಮಾಡ್ತಾ ಇದ್ರೆ ಅದಕ್ಕೂ ಯೂಸ್ ಮಾಡ್ಬೋದು. ನೀವು ತುಂಬಾ ಯಾವ್ದಾದ್ರು ಒಂದು ವಿಷಯದ ಬಗ್ಗೆ ಆಲೋಚನೆ ಮಾಡ್ತಾ ಇದ್ರೆ ಅದಕ್ಕೂ ರಿಲೀಸ್ ಮಾಡ್ತಾ ಇದ್ದೀನಿ ಅಂತ ಯೂಸ್ ಮಾಡ್ಕೊಳ್ಬೋದು. ನಿಮ್ಮಲ್ಲಿ ಒಂಟಿತನ ಕಾಡ್ತಾ ಇದ್ರೆ ಅದಕ್ಕೂ ಯೂಸ್ ಮಾಡ್ಬೋದು. ನಿಮ್ಮಲ್ಲಿ ಸೆಲ್ಫ್ ಕಾನ್ಫಿಡೆನ್ಸ್ ಇಲ್ಲ ಅಂದ್ರೆ ಅದಕ್ಕೂ ಯೂಸ್ ಮಾಡ್ಕೊಳ್ಬೋದು. ಇನ್ನು ಯಾವುದೇ ನೆಗೆಟಿವ್ ಥಾಟ್ಸ್ ಬರ್ತಾ ಇದ್ರೆ ಅದನ್ನು ಸಜೆಸ್ಟ್ ನಾನು ರಿಲೀಸ್ ಮಾಡ್ತಾ ಇದ್ದೀನಿ, ಬರ್ತಿರುವ ನೆಗೆಟಿವ್ ಥಾಟ್ಸ್ ನ ರಿಲೀಸ್ ಮಾಡ್ತಾ ಇದ್ದೀನಿ ಅಂತ ಈ ಟೆಕ್ನಿಕ್ ನ ಯೂಸ್ ಮಾಡ್ಕೊಂಡು ನಿಮ್ಮಲ್ಲಿ ಯಾವುದೇ ನಿಮಗೆ ಬೇಡದಿರುವ ಇಮೋಷನ್ಸ್ ಇದ್ರೂ ಕೂಡ ಅದನ್ನ ರಿಲೀಸ್ ಮಾಡ್ಕೊಳ್ಬೋದು. ಬನ್ನಿ ಯಾವ ತರ ಟ್ಯಾಪಿಂಗ್ ಮಾಡ್ಕೊಂಡು ನಮ್ಮ ಇಮೋಷನ್ಸ್ ನ ರಿಡ್ಯೂಸ್ ಮಾಡ್ಕೊಳ್ಳೋದು ಅಂತ ನೋಡೋಣ. ನಾನು ಇವತ್ತು ಒಂದು ಬೇಸರ ಅದ್ರ ಬಗ್ಗೆ ಇಮೋಷನ್ಸ್ ನ ರಿಲೀಸ್ ಮಾಡೋದು ಯಾವ ತರ ಅಂತ ಹೇಳಿಕೊಡ್ತಿದ್ದೀನಿ. ನಿಮಗೆ ನಿಮ್ ಲೈಫ್ ಅಲ್ಲಿ ಯಾವ ತರದ ಇಮೋಷನ್ಸ್ ಇದೆ ಅಥವಾ ಯಾವ ತರ ನೀವು ಲೈಫ್ ಅಲ್ಲಿ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದೀರಾ, ಯಾವುದೇ ಇರ್ಬೋದು, ನಿಮ್ದು ಕಾರ್ಮಿಕ್ ಅಕೌಂಟ್ ಇರ್ಬೋದು, ರಿಲೇಶನ್ಶಿಪ್ ಇರ್ಬೋದು ಅಥವಾ ಮನಿ ಮ್ಯಾಟರ್ ಇರ್ಬೋದು, ಯಾವುದೇ ಇದ್ರು ಸಹ ಅದನ್ನು ನೀವು ರಿಲೀಸ್ ಮಾಡ್ತೀನಿ ಅಂತ ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡ್ಕೊಂಡು ಹೋದ್ರಾಯ್ತು. ಬನ್ನಿ ಇವಾಗ ಫಸ್ಟ್ ಟ್ಯಾಪಿಂಗ್ ಇಲ್ಲಿ ಮಾಡೋದು. ಇದು ಕರಾಟೆ ಚಾಪ್ ಪಾಯಿಂಟ್ ಅಂತ ಹೇಳ್ತಾರೆ. ಇಲ್ಲಿ ಮೆತ್ತಗೆ ಸ್ಲೋಲಿ ಈ ತರ ಟ್ಯಾಪ್ ಮಾಡ್ಕೊಂಡು ಹೋಗ್ಬೇಕು. ಇವತ್ತು ನಾನು ಬೇಸರ ಅಥವಾ ದುಃಖ ಇದ್ರ ಬಗ್ಗೆ ನಾನು ಇವತ್ತು ಟ್ಯಾಪ್ ಮಾಡ್ತಾ ಇದ್ದೀನಿ. ನಾನು ಬೇಸರದಲ್ಲಿ ಇದ್ದರೂ ಈಗ ಶಾಂತಿಯ ದಾರಿಯನ್ನು ಆಯ್ಕೆ ಮಾಡಿಕೊಳ್ಳುತ್ತಿದ್ದೇನೆ. ಹಾಗೆಯೇ ನನ್ನನ್ನು ನಾನು ಪ್ರೀತಿಸುತ್ತೇನೆ. ಹಾಗೆ ನನ್ನನ್ನು ನಾನು ಸ್ವೀಕರಿಸುತ್ತೇನೆ. ಇನ್ನು ಎರಡನೇ ಪಾಯಿಂಟ್ ಇಲ್ಲಿ ಬರುತ್ತೆ. ನಮ್ಮ ಹುಬ್ಬಿನ ಮಿಡ್ಲ್ ಭಾಗ ಇಲ್ಲಿ ಈ ತರ ಟ್ಯಾಪಿಂಗ್ ಮಾಡ್ಕೊಳ್ಬೇಕು. ನಾನು ದುಃಖದಿಂದ ಕಂಗೆಟ್ಟಿದ್ದರೂ ನನ್ನೊಳಗೆ ಸಂತೋಷವನ್ನು ಜಾಗೃತಗೊಳಿಸುತ್ತೇನೆ. ಇನ್ನು ಇಲ್ಲಿ ನಮ್ಮ ಕಣ್ಣಿನ ಅಕ್ಕಪಕ್ಕ ಇಲ್ಲಿ ಟ್ಯಾಪಿಂಗ್ ಮಾಡಬೇಕು. ನಾನು ಭಾವನೆಗಳನ್ನು ಹಿಡಿದಿಟ್ಟುಕೊಂಡಿದ್ದರೂ ಅವುಗಳನ್ನು ಪ್ರೀತಿಯಿಂದ ಬಿಡುಗಡೆ ಮಾಡುತ್ತೇನೆ. ಇನ್ನು ನಿಮ್ಮ ಕಣ್ಣಿನ ಕೆಳಗೆ ನಾನು ಭೀತಿಯಿಂದ ತುಂಬಿದ್ದರೂ ನಾನು ಭದ್ರತೆಯನ್ನು ಅನುಭವಿಸುತ್ತೇನೆ. ಇನ್ನು ನಿಮ್ಮ ಮೂಗಿನ ಕೆಳಗೆ ನನ್ನ ಭಾವನೆಗಳನ್ನು ನಾನು ಯಾರಿಗೂ ಹೇಳದೆ ಮುಚ್ಚಿಟ್ಟಿದ್ದರೂ ಅದನ್ನು ಈಗ ನಾನು ಮುಕ್ತವಾಗಿ ಹಂಚಿಕೊಳ್ಳುತ್ತಿದ್ದೇನೆ. ಇನ್ನು ನಿಮ್ಮ ಬಾಯಿಯ ಕೆಳಗೆ ಈ ಜಾಗ ಇಲ್ಲಿ ಕೂಡ ಟ್ಯಾಪ್ ಮಾಡ್ಕೋಬೇಕು. ನಾನು ಅತಿಯಾದ ಆಲೋಚನೆಯಿಂದ ದಿನ ಕಳೆದಿದ್ದರೂ ಈಗ ನಾನು ಶಾಂತಿಯನ್ನು ಆಯ್ಕೆ ಮಾಡುತ್ತಿದ್ದೇನೆ. ಇನ್ನು ಇದು ಕಾಲರ್ ಬೋನ್. ನಾನು ಆತಂಕದಿಂದ ನರಳುತ್ತಿದ್ದರೂ ಈಗ ನಾನು ವಿಶ್ರಾಂತಿಗೆ
ಅವಕಾಶವನ್ನು ಮಾಡಿಕೊಡುತ್ತಿದ್ದೇನೆ. ಇಲ್ಲಿ ಸಹಸ್ರಾರ ಚಕ್ರ, ಇಲ್ಲಿ ಕೂಡ ಟ್ಯಾಪ್ ಮಾಡ್ಕೋಬೇಕು. ನಾನು ಭಾವನೆಗಳನ್ನು ತಳ್ಳುತ್ತಿದ್ದರೂ ಅವುಗಳನ್ನು ಈಗ ಸ್ವೀಕರಿಸುತ್ತಿದ್ದೇನೆ. ಇನ್ನು ನಿಮ್ದು ಅಂಡರ್ ಆರ್ಮ್, ಇಲ್ಲಿ ಕೂಡ ಟ್ಯಾಪ್ ಮಾಡ್ಕೊಂಡು ಹೇಳ್ಬೇಕು. ನಾನು ನನ್ನ ಭಾವನೆಗಳೊಂದಿಗೆ ಯುದ್ಧ ಮಾಡುತ್ತಿದ್ದರೂ ಇನ್ನು ಅವುಗಳೊಂದಿಗೆ ಶಾಂತಿಯಿಂದ ಇರುತ್ತೇನೆ. ಇನ್ನು ಈ ಕಡೆ ನನ್ನ ಮನಸ್ಸಿನಲ್ಲಿ ಆಘಾತ ಇದ್ದರೂ ಇನ್ನು ನಾನು ಶಾಂತಿಯನ್ನು ಹುಟ್ಟಿ ಹಾಕುತ್ತೇನೆ. ಇನ್ನು ಮತ್ತೆ ಇದೇ ಕರಾಟೆ ಚಾಪ್ ಪಾಯಿಂಟ್ ಟ್ಯಾಪ್ ಮಾಡ್ಬೇಕಿಲ್ಲಿ. ನನ್ನಲ್ಲಿ ದುಃಖ, ಒತ್ತಡ, ಆತಂಕ ಏನೇ ಇದ್ದರೂ ನನ್ನ ಮನಸ್ಸನ್ನು ಶುದ್ಧಗೊಳಿಸುತ್ತೇನೆ. ಹಾಗೆಯೇ ನನ್ನ ಭಾವನೆಗಳನ್ನು ನಾನು ನಂಬದಿದ್ದರೂ ಸಹ ಒಳ್ಳೆಯ ಮಾರ್ಗವನ್ನು ಆಯ್ಕೆ ಮಾಡುತ್ತೇನೆ. ಹಾಗೆಯೇ ನಾನು ಹೇಗಿರುವೆನೋ ಹಾಗೆ ನನ್ನನ್ನು ನಾನು ಸ್ವೀಕರಿಸುತ್ತೇನೆ, ನನ್ನನ್ನು ನಾನು ಪ್ರೀತಿಸುತ್ತೇನೆ. ಇದೆಲ್ಲ ಮೆರಿಡಿಯನ್ ಟ್ಯಾಪಿಂಗ್ ಪಾಯಿಂಟ್ ಆಗಿದೆ. ಇಲ್ಲಿ ಎಲ್ಲ ನಿಮ್ಮ ಇಮೋಷನ್ಸ್ ಅಲ್ಲೇ ಪ್ರತಿಯೊಂದು ಜಾಗದಲ್ಲಿ ಹೋಗಿ ಜಾಸ್ತಿ ಕೂತಿರುತ್ತೆ. ಇದನ್ನು ಟ್ಯಾಪಿಂಗ್ ಮಾಡ್ತಾ ಮಾಡ್ತಾ ನಿಮ್ಮಲ್ಲಿ ಯಾವುದೇ ಇಮೋಷನ್ಸ್ ಇದ್ರೂ ರಿಲೀಸ್ ಆಗುತ್ತೆ. ಅದೇ ತರ ನಾನು ಇವತ್ತು ದುಃಖ, ಬೇಸರ, ಆತಂಕ ಅಂತ ತಗೊಂಡಿದ್ದೀನಿ. ನಿಮಗೆ ನಿಮ್ ಲೈಫಲ್ಲಿ ನೀವು ಯಾವ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದೀರಾ ಅದಕ್ಕೆ ಅನುಗುಣವಾಗಿ ನೀವು ಅದನ್ನ ಜಸ್ಟ್ ಕೋಪ ಇದ್ರೆ ನೀವು ಕೋಪನ ರಿಲೀಸ್ ಮಾಡ್ತಾ ಇದ್ದೀನಿ. ಜಸ್ಟ್ ಇಲ್ಲಿ ಟ್ಯಾಪಿಂಗ್ ಮಾಡಿದ್ರು ಸಾಕಾಗುತ್ತೆ. ಈ ತರ ಟ್ಯಾಪಿಂಗ್ ಮಾಡ್ಕೊಂಡು ನಾನು ಕೋಪನ ರಿಲೀಸ್ ಮಾಡ್ತಾ ಇದ್ದೀನಿ, ನಾನು ಶಾಂತವಾಗ್ತಾ ಇದ್ದೀನಿ, ಈ ತರ ಹೇಳ್ಕೊಂಡು ನೀವು ರಿಲೀಸ್ ಮಾಡ್ಬೋದು. ಯಾವುದೇ ಇರ್ಬೋದು. ನೀವು ತುಂಬಾ ನೆಗೆಟಿವ್ ಥಿಂಕ್ ಮಾಡ್ತಾ ಇದ್ರೆ ನಾನು ನೆಗೆಟಿವಿಟಿನ ಬಿಡ್ತಾ ಇದ್ದೀನಿ, ಈ ತರ ಟ್ಯಾಪ್ ಮಾಡ್ಕೊಂಡು ನಿಮ್ಮಲ್ಲಿ ಯಾವುದೇ ಇಮೋಷನ್ಸ್ ಇದ್ರೂ ಕೂಡ ರಿಲೀಸ್ ಮಾಡ್ಕೊಳ್ಬಹುದು. ಇವತ್ತಿನ ವಿಡಿಯೋದಲ್ಲಿ EFT ಟ್ಯಾಪಿಂಗ್ ಅಂದ್ರೆ ಏನು, ಇದನ್ನು ಯಾವ ತರ ಯೂಸ್ ಮಾಡಬಹುದು, ಹಾಗೆ ಕೆಲವು ಮೆರಿಡಿಯನ್ ಪಾಯಿಂಟ್ ಗಳನ್ನೆಲ್ಲ ನೋಡಿದ್ವಿ. ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.